ಕಾಶಿ ಶಿವನ ಪ್ರಿಯವಾದ ನಗರ, ಮೋಕ್ಷದ ನಗರ. ಈ ಪವಿತ್ರ ಭೂಮಿಯಲ್ಲಿ ಹೆಜ್ಜೆ ಇಟ್ಟ ಕ್ಷಣವೇ ಮನಸ್ಸು ಹಗುರಾಗುತ್ತೆ. ವಿಶ್ವನಾಥನ ಮಹಿಮೆ, ಗಂಗೆಯ ತಾಯ್ತನ, ಕಾಲಭೈರವನ ಗಂಭೀರ ಕಾವಲು, ಇವೆಲ್ಲ ಕಾಶಿಯ ಆತ್ಮಕ್ಕೆ ಮೂರು ಬೇರೆ ಬೇರೆ ಸ್ವರಗಳು. ಹೌದು, ಕಾಲಭೈರವ ಕಾಶಿಯ ಕಾವಲುಗಾರ. ಒಂದು ನಂಬಿಕೆ ಏನು ಹೇಳುತ್ತದೆ ಅಂದರೆ, ಅವನ ಅನುಮತಿ ಇಲ್ಲದೆ ದೇವತೆಗಳಿಗೂ ಕೂಡ ಕಾಶಿಯಲ್ಲಿ ಎಲ್ಲವೂ ಸುಲಭವಲ್ಲ. ಅವನು ಕಾವಲುಗಾರ ಅಷ್ಟೇ ಅಲ್ಲ, ಕಾಶಿಯ ಪವಿತ್ರತೆಯ ರಕ್ಷಕ. ಕಾಶಿಯಲ್ಲಿ ಕಾಲಭೈರವನ ದರ್ಶನ ನಮಗೆ ಸಿಗೋದು ವಿಶ್ವೇಶ್ವರ ಗಣ್ಣ ಕಾಲಭೈರವ ಮಂದಿರದಲ್ಲಿ. ಕಾಶಿಗೆ ಬರುವ ಭಕ್ತರು ಸಾಮಾನ್ಯವಾಗಿ ಕಾಶಿ ವಿಶ್ವನಾಥನ ದರ್ಶನಕ್ಕೆ ಮೊದಲು ಅಥವಾ ನಂತರ ಕಾಶಿಯ ರಕ್ಷಕನಿಗೆ ನಮಸ್ಕರಿಸಿ ಹೊರಡುತ್ತಾರೆ. ಹಾಗಾದರೆ ಯಾರು ಈ ಕಾಲಭೈರವ? ಕಾಶಿಗೂ ಕಾಲಭೈರವನಿಗೂ ಏನು ಸಂಬಂಧ? ಬನ್ನಿ ಈ ಅದ್ಭುತವಾದ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಇದು ಶಿವಪುರಾಣದಲ್ಲಿ ಬರುವ ಕತೆ. ಆಗ ಬ್ರಹ್ಮದೇವನಿಗೆ 5 ತಲೆಗಳಿದ್ದವು. ಒಮ್ಮೆ ಬ್ರಹ್ಮ ಮತ್ತು ವಿಷ್ಣುವಿನ ನಡುವೆ ಒಂದು ಪ್ರಶ್ನೆ ಉದ್ಭವಿಸಿತು. ನಮ್ಮಲ್ಲಿ ಯಾರು ಶ್ರೇಷ್ಠ? ವಿವಾದದ ಪರಿಹಾರಕ್ಕಾಗಿ ಇಬ್ಬರೂ ಪರಮೇಶ್ವರನ ಬಳಿ ಬರುತ್ತಾರೆ. ಅವರ ದ್ವಂದ್ವವನ್ನು ನಿವಾರಿಸಲು ಪರಮೇಶ್ವರ ಬ್ರಹ್ಮಾಂಡವನ್ನೇ ಮೀರಿಸುವ ಬೃಹತ್ ಜ್ಯೋತಿಸ್ತಂಭವಾಗಿ ಪ್ರಕಟವಾಗುತ್ತಾರೆ. ಯಾರು ಈ ಸ್ತಂಭದ ಅಂತ್ಯವನ್ನ ಮೊದಲು ಕಂಡುಹಿಡಿಯುತ್ತಾರೋ ಅವರೇ ಶ್ರೇಷ್ಠ ಎನ್ನುತ್ತಾರೆ. ಕೂಡಲೇ ವಿಷ್ಣು ವರಾಹ ರೂಪವನ್ನು ಧರಿಸಿ ಸ್ತಂಭದ ಕೆಳಭಾಗದತ್ತ ಹೋಗುತ್ತಾರೆ. ಆದರೆ ಎಷ್ಟು ದೂರ ಹೋದರೂ ಅಂತ್ಯವನ್ನು ಹುಡುಕಲು ಸಾಧ್ಯವಾಗದೆ ಸೋಲನ್ನೊಪ್ಪುತ್ತಾರೆ. ಇನ್ನೊಂದು ಕಡೆ ಬ್ರಹ್ಮ ಹಂಸದ ರೂಪವನ್ನು ಧರಿಸಿ ಸ್ತಂಭದ ಮೇಲ್ಭಾಗದ ಅಂತ್ಯವನ್ನು ನೋಡಲು ಹೊರಟಿರುತ್ತಾರೆ. ಬ್ರಹ್ಮದೇವನಿಗೂ ಕೂಡ ಸ್ತಂಭದ ಅಂತ್ಯ ಸಿಗುವುದಿಲ್ಲ. ಆದರೆ ಶಿವನ ಜಟೆಯ ಮೇಲಿನಿಂದ ಬೀಳುತ್ತಿದ್ದ ಒಂದು ಕೇದಿಗೆ ಹೂ ಸಿಗುತ್ತದೆ. ಬ್ರಹ್ಮದೇವ ಹೂವಿಗೆ ನೀನು ನನ್ನ ಪರವಾಗಿ ಸಾಕ್ಷಿ ಹೇಳಬೇಕು ಎಂದು ಒಪ್ಪಿಸಿ ಪರಮೇಶ್ವರನ ಬಳಿ ಹಿಂದಿರುಗುತ್ತಾರೆ. ನಾನು ಈ ಸ್ತಂಭದ ಆದಿಯನ್ನು ಕಂಡಿದ್ದೇನೆ, ಅದಕ್ಕೆ ಈ ಕೇದಿಗೆಯೇ ಸಾಕ್ಷಿ ಎನ್ನುತ್ತಾರೆ ಬ್ರಹ್ಮದೇವ. ಬ್ರಹ್ಮದೇವನ ಈ ಅಹಂಕಾರ ಮತ್ತು ಅಸತ್ಯ ಮಹಾದೇವನಿಗೆ ಕೋಪ ತರಿಸಿತು. ಬ್ರಹ್ಮನಿಗೆ ಸಹಾಯ ಮಾಡಿದ ಕೇದಗೆಗೆ ಇಂದಿನಿಂದ ನೀನು ನನ್ನ ಪೂಜೆಗೆ ಅರ್ಹಳಲ್ಲ ಎಂದು ಶಾಪ ಕೊಡುತ್ತಾರೆ. ಅದೇ ಕ್ಷಣದಲ್ಲಿ ಶಿವನ 3ನೇ ಕಣ್ಣಿನಿಂದ ಹೊರಟ ಕ್ರೋಧದ ಜ್ವಾಲೆ ಒಂದು ಭೀಕರ ತೇಜಸ್ವಿ ಮಹಾಕಾಲ ಸಮಾನ ರೂಪವನ್ನು ಪಡೆಯಿತು. ಆ ಉಗ್ರ ಸ್ವರೂಪವೇ ಕಾಲಭೈರವ. ಪರಮೇಶ್ವರ ಆ ಶಕ್ತಿಗೆ ಆದೇಶಿಸುತ್ತಾರೆ, ಅಹಂಕಾರಿಯಾದ ಬ್ರಹ್ಮನಿಗೆ ದಂಡನೆ ನೀಡು. ಶಿವಾಜ್ಞೆ ಸಿಕ್ಕ ತಕ್ಷಣ ಕಾಲಭೈರವ ಕ್ಷಣವೂ ತಡ ಮಾಡಲಿಲ್ಲ. ಬ್ರಹ್ಮನ 5ನೇ ತಲೆಯನ್ನು ಕತ್ತರಿಸುತ್ತಾರೆ. ಆ ಕ್ಷಣದಿಂದ 5 ಮುಖದ ಬ್ರಹ್ಮ ಚತುರ್ಮುಖ ಬ್ರಹ್ಮರಾದರು. ಅವರ ಅಹಂಕಾರ ಭಗ್ನವಾಯಿತು. ಆದರೆ ಬ್ರಹ್ಮನ ತಲೆಯನ್ನ ಛೇದಿಸಿದ ಕಾರಣ ಭೈರವನಿಗೆ ಬ್ರಹ್ಮಹತ್ಯೆಯ ಘೋರ ಪಾಪ ಬರುತ್ತದೆ. ಕೈಗೆ ಬ್ರಹ್ಮನ ಕಪಾಲ ಅಂಟಿಕೊಳ್ಳುತ್ತದೆ. ಮಾತ್ರವಲ್ಲ, ಬ್ರಹ್ಮಹತ್ಯೆಯ ಪಾಪ ಒಂದು ಸ್ತ್ರೀ ರೂಪದಲ್ಲಿ ಭೈರವ ಹೋದಲ್ಲೆಲ್ಲ ಹಿಂಬಾಲಿಸಲು ಪ್ರಾರಂಭಿಸಿತು. ಆಗ ಪರಮೇಶ್ವರ ಕಾಲಭೈರವನಿಗೆ 3 ಲೋಕಗಳಲ್ಲಿ ಸಂಚರಿಸಿ ದೋಷಮುಕ್ತಿ ಪಡೆಯುವಂತೆ ಸೂಚಿಸುತ್ತಾರೆ. ಕಾಲಭೈರವ ತೀರ್ಥದಿಂದ ತೀರ್ಥಕ್ಕೆ ಹೋಗುತ್ತಾನೆ, ಲೋಕದಿಂದ ಲೋಕಕ್ಕೆ ಅಲೆಯುತ್ತಾನೆ. ಆದರೆ ಎಲ್ಲಿ ಹೋದರೂ ಶಾಂತಿ ಸಿಗಲಿಲ್ಲ. ಕಪಾಲ ಕೈ ಬಿಡುವುದಿಲ್ಲ, ಪಾಪ ಬೆನ್ನು ಬಿಡುವುದಿಲ್ಲ. ಹೀಗೆ ತಿರುಗಿ ತಿರುಗಿ ಕೊನೆಗೆ ಕಾಲಭೈರವ ತಲುಪಿದ ಸ್ಥಳವೇ ಶಿವನ ಪ್ರಿಯವಾದ ಕಾಶಿ. ಕಾಶಿಯ ಗಡಿಯೊಳಗೆ ಕಾಲಿಟ್ಟ ಕ್ಷಣವೇ ಕೈಗೆ ಅಂಟಿಕೊಂಡಿದ್ದ ಕಪಾಲ ಕೆಳಗೆ ಬಿತ್ತು. ಬ್ರಹ್ಮಹತ್ಯೆಯ ಪಾಪರೂಪಿ ಶಕ್ತಿ ಪಾತಾಳದಲ್ಲಿ ವಿಲೀನವಾಯಿತು. ಕಾಲಭೈರವನಿಗೆ ಅಂಟಿದ್ದ ದೋಷ ಪರಿಹಾರವಾಯಿತು. ಯಾವ ಸ್ಥಳದಲ್ಲಿ ಆ ಕಪಾಲ ಬಿತ್ತೋ ಅದೇ ಸ್ಥಳ ಕಪಾಲಮೋಚನ ತೀರ್ಥ ಎಂದು ಪ್ರಸಿದ್ಧವಾಯಿತು. ಪರಮೇಶ್ವರ ಭೈರವನಿಗೆ ಆಶೀರ್ವದಿಸಿ ಹೇಳುತ್ತಾರೆ, ನೀನು ಇಂದಿನಿಂದ ಕಾಶಿಯ ಅಧಿಪತಿ, ಇಲ್ಲಿಯೇ ನೆಲೆಸು. ಅಂದಿನಿಂದ ಕಾಲಭೈರವ ಕಾಶಿಯ ರಕ್ಷಕನಾದ. ಭೈರವ ಕೇವಲ ಉಗ್ರದೇವತೆ ಅಲ್ಲ, ಕಾಶಿಯ ದ್ವಾರಪಾಲಕ. ಭಕ್ತರ ಭಯ, ಪಾಪ, ಸಂಕಟಗಳನ್ನು ದೂರ ಮಾಡುವ ದೈವ ಸ್ವರೂಪ. ಕಾಶಿಯಲ್ಲಿ ಒಂದು ಮಾತಿದೆ, ಕಾಶಿ ಪ್ರವೇಶಕ್ಕೆ ಭೈರವನ ಆಶೀರ್ವಾದ ಬೇಕು. ಅದರ ಅರ್ಥ ಭಯ ಅಲ್ಲ, ಅಂತರಂಗ ಶುದ್ಧತೆ. ನಮ್ಮೊಳಗಿನ ಅಹಂಕಾರ, ಅಕ್ರಮ, ಅನ್ಯಾಯ ಇವುಗಳಿಗೆ ಕಾಲಭೈರವ ಎಂಬ ಜಾಗೃತಿ ತಡೆ ಹಾಕುತ್ತದೆ. ಯಾಕೆಂದರೆ ಕಾಶಿ ಕೇವಲ ಒಂದು ನಗರವಲ್ಲ, ಅದು ಆತ್ಮಜಾಗೃತಿಯ ಕ್ಷೇತ್ರ.